ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ UGCET 2026 ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಲಿಂಕ್ ಅನ್ನು ರಿಲೀಸ್ ಮಾಡಲಾಗಿದೆ. ಯಾರೆಲ್ಲ CET ಅಂತ ಬರೆದಿರೋ ವಿದ್ಯಾರ್ಥಿಗಳು ತಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದೆ. ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, KEA ವೆಬ್ಸೈಟ್ ಓಪನ್ ಮಾಡಬೇಕು, ಇಲ್ಲ CET ಆನ್ಲೈನ್ KEA.gov.in ಈ ವೆಬ್ಸೈಟ್ ಅನ್ನಾರು ಓಪನ್ ಮಾಡಿ ನೀವು ಪ್ರಿಂಟ್ಔಟ್ ಅನ್ನು ತಗೊಬೋದಾಗಿರ್ತದೆ. ಅಲ್ಲಿ ಪರೀಕ್ಷಾ ಅಂತ ಇರುತ್ತೆ, ಅಲ್ಲಿ UGCET 2026 ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಅಪ್ಲಿಕೇಶನ್ ಇರ್ಬೋದು. ಅಪ್ಲಿಕೇಶನ್ ನಂಬರ್ ಅನ್ನ ಎಂಟ್ರಿ ಮಾಡಿ, ಹಾಗೆ ಪಾಸ್ವರ್ಡ್ ಎಂಟ್ರಿ ಮಾಡಿ, ಹಾಗೂ ಕ್ಯಾಪ್ಚರ್ ಐಡಿಯನ್ನ ಎಂಟ್ರಿ ಮಾಡಿ. ಎರಡು ರೀತಿಯ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು OTP ಲಾಗಿನ್ ಹಾಗೂ ಫೇಸ್ ರೆಕಗ್ನೈಸೇಷನ್ ಮಾಡಿ ಪ್ರಿಂಟ್ಔಟ್ ಅನ್ನು ತಗೊಬೋದು. OTP ಈಸಿ ಇರುತ್ತೆ. OTP ಅನ್ನ ಕ್ಲಿಕ್ ಮಾಡಿ ತಾವು ನೀಡಿರುವಂಥ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಒಂದು OTP ಆಪ್ಷನ್ಸ್ ಬರುತ್ತೆ. OTP ಅನ್ನ ಹಾಕಿ 6 ಅಂಕೆಗಳ OTP ಬರುತ್ತೆ. ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ಗೆ, ತಾವು ರಿಜಿಸ್ಟರ್ ಆಗಿರುವಂಥ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ಗೆ ಅದನ್ನು ಹಾಕಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ. ಮೇಲ್ಗಡೆ ವೆರಿಫಿಕೇಶನ್ ಸ್ಲಿಪ್ ಅಂತ ಇರುತ್ತೆ, ಹಾಗೂ ಕ್ಯಾಂಡಿಡೇಟ್ ಡೀಟೇಲ್ಸ್, ಏನೆಲ್ಲ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳನ್ನು ನೀಡಿರ್ತೀರೋ ಅದ್ರ ಬಗ್ಗೆ ಫುಲ್ ಮಾಹಿತಿ ಸಿಗುತ್ತೆ ಇದರಲ್ಲಿ. ಅದನ್ನು ವೆರಿಫಿಕೇಶನ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಅಂತ. ಹಾಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಪೂರ್ತಿಯಾಗಿ ತಿಳ್ಕೊಂಡು ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಬರುತ್ತೆ, ನಿಮ್ಮ ಸ್ಲಿಪ್ ಬರುತ್ತೆ. ಆ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತಗೊಳ್ಳೋದು ಮರಿಬೇಡಿ. ಆಲ್ರೆಡಿ ಈಗ ತಾನೇ 12/6/2026 8 ಗಂಟೆಗೆ ರಾತ್ರಿ ಓಪನ್ ಆಗಿದೆ. ಹೇಗಿರುತ್ತೆ ಅದು ಸ್ಲಿಪ್ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿರುತ್ತೆ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಂತ ಇದೆಯಲ್ಲ, ನಿಮಗೆ ಕಾಣಿಸ್ತಿರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಹಾಗೆ ನಿಮ್ಮ CET ನಂಬರ್ ಕೂಡ ಇರುತ್ತೆ. ಹಾಗೆ ಆಪ್ಷನ್ ಎಂಟ್ರಿಗೆ ಸ್ಕ್ಯಾನ್ ಕೋಡ್ ಅನ್ನ ಕೊಡಲಾಗಿದೆ. ಈ ಸ್ಕ್ಯಾನ್ ಅನ್ನ ನೀವು ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರ್ತದೆ. ಹಾಗೆ ನೀವು PUಲಿ ಏನು ಸಬ್ಜೆಕ್ಟ್ ತಗೊಂಡಿದ್ದೀರೋ ಆ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದೀರೋ ಅದರ ಫುಲ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿರುತ್ತೆ. ಇಂಗ್ಲಿಷ್, ಬಯಾಲಜಿ ಯಾವ್ಯಾವ ಸಬ್ಜೆಕ್ಟ್ಸ್ ತಗೊಂಡಿದ್ದೀರೋ ಎಲ್ಲ ಡೀಟೇಲ್ಸ್ ಫೆಚ್ ಆಗಿರುತ್ತೆ. ಹಾಗೆ ಕ್ಯಾಂಡಿಡೇಟ್ ಡೀಟೇಲ್ಸ್, ಹಾಗೆ ನಿಮ್ಮ CET ನಂಬರ್, ತಂದೆ ತಾಯಿ ವಿವರ, ಫುಲ್ ಡೀಟೇಲ್ಸ್ ಇದರಲ್ಲಿ ಇರುತ್ತೆ. ಅದಾದ ನಂತರ ನೀವು ಯಾವ ಕೋಟಾಗೆ ಎಲಿಜಿಬಲ್ ಇದ್ದೀರಾ, SNQ ಮತ್ತೆ ಕನ್ನಡ ಮೀಡಿಯಂ, ರೂರಲ್, ಇನ್ನಿತರೆ ಕಲ್ಯಾಣ ಕರ್ನಾಟಕ. ಹಾಗೆ ಇಲ್ಲಿ ನೀವು ಯಾವ ರ್ಯಾಂಕ್ ಅನ್ನ ತಗೊಂಡಿದ್ದೀರಾ, ಯಾವ ಕೋರ್ಸಿಗೆ ಎಷ್ಟು ರ್ಯಾಂಕ್ ಅನ್ನ CET ಎಕ್ಸಾಮ್ಸ್ ಅಲ್ಲಿ ತಗೊಂಡಿದ್ದೀರಾ ಅದರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ಮಾಹಿತಿ ಇರುತ್ತೆ ಈ ಆಪ್ಷನ್ಸ್ ಅಲ್ಲಿ. ಹಾಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನ ನೋಡಿಕೊಂಡು ನೆಕ್ಸ್ಟ್ ವೆರಿಫಿಕೇಶನ್ ಲಿಂಕ್ ಇನ್ನೇನು 1 ವಾರದಲ್ಲಿ ಒಳಗೆ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಬಾರ್ ಕೋಡ್ ಬಂದಿರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ವೆರಿಫಿಕೇಶನ್ ಆಪ್ಷನ್ ಎಂಟ್ರಿನ ಮಾಡ್ಕೊಬೋದಾಗಿರ್ತದೆ. ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದು ಕೂಡ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ, ಈಗ ತಾನೇ ರಿಲೀಸ್ ಆಗಿರೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಅಷ್ಟರಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.